ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಮ್ಯಾಗಿ ಹೇಗೆ ಮಾಡಿಕೊಡೋದಂತ ಹೇಳ್ಕೊಡ್ತೀನಿ. ಸಿಂಪಲ್ ಆಗಿರುತ್ತೆ, ಎಲ್ಲರಿಗೂ ಗೊತ್ತು. ಆದ್ರೂ ಒಂದೊಂದು ಸಲ ನಮ್ಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ, ಯಾವುದು ಮೊದಲು ಹಾಕಬೇಕು, ಹೇಗೆ ಮಾಡಬೇಕು ಅಂದರೆ ಯೂತಿಗೆ ಹೇಳ್ತಿದ್ದೀನಿ. ಯೂತಿಗೆ ಈಗಿನ ಟೈಮಲ್ಲಿ ಜಾಸ್ತಿ ಬರೋದು ಮ್ಯಾಗಿ. ಆದರೂ ಒಂದು ಸಲ ಹೇಳ್ಕೊಟ್ಬಿಡ್ತೀನಿ. ನೋಡಿ, ನೀರು ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ. ಈಗ ನಾನು ಇದ್ರ ಒಳಗಡೆ ನಮ್ಮ ಕಾರ್ನ್ ತುಂಬ ಇಷ್ಟ, ಕಾರ್ನ್ ಹಾಕ್ತೀನಿ. ಹಾಗೆಯೇ ಟೊಮೆಟೊ ಹಾಕ್ತೀನಿ. ಮ್ಯಾಗಿ ಹಾಕಿದ್ದೀನಿ, ನಾನು ಕಾರ್ನ್ ಹಾಕ್ಕೊಂಡಿದ್ದೀನಿ, ಟೊಮೆಟೊ ಹಾಕ್ಕೊಂಡಿದ್ದೀನಿ, ಮ್ಯಾಗಿ ಹಾಕ್ಕೊಂಡಿದ್ದೀನಿ. ಈಗ ಅದ್ರ ಒಳಗಡೆ ಚೀಸ್ ಬರುತ್ತಲ್ಲ, ಗ್ರೇಟ್ ಮಾಡಿಲ್ಲ ನಾನು. ಆ ಚೀಸ್ದು ಇದು ಸ್ಯಾಚೆಟ್ ಬರುತ್ತಲ್ಲ, ಪ್ಯಾಕೆಟ್ ಥರ, ಅದು ಹಾಕ್ತಿದ್ದೀನಿ. ಒಂಥರ ಚೆನ್ನಾಗಿರುತ್ತೆ. ನಾನೊಂದು ಸ್ವಲ್ಪ ಪಾವ್ ಭಾಜಿ ಮಸಾಲ ಹಾಕ್ತೀನಿ. ಆಮೇಲೆ ಪೆರಿ ಪೆರಿ ಒಂದು ಮಸಾಲ ಬರುತ್ತೆ, ಅದೊಂದು ಹಾಕಬೇಕು, ಚೆನ್ನಾಗಿರುತ್ತೆ. ಹಾಗೆ ಇದರಲ್ಲಿ ಮ್ಯಾಗಿಯಲ್ಲಿ ಪೌಡ್ರ್ ಬರುತ್ತಲ್ಲ, ಆ ಪೌಡ್ರು, ಉಪ್ಪು, ಖಾರದ ಪುಡಿ ಇಷ್ಟು ಹಾಕಿಬಿಟ್ಟು ಟೇಸ್ಟ್ ಅಂದರೆ ಉಪ್ಪು ಮತ್ತು ಖಾರ ಕರೆಕ್ಟಾಗಿದೆಯಾ ಅಂತ ಟೇಸ್ಟ್ ನೋಡಿದರೆ ಆಯಿತು. ಮ್ಯಾಗಿ ಈಸ್ ರೆಡಿ. ನಾನು ಈ ಥರ ಚೀಸ್ ಹಾಕ್ಕೊಳ್ತೀನಿ. ಅದು ಫುಲ್ ಪ್ಯಾಕ್ ಬರುತ್ತಲ್ಲ, ಒಂದು ಉದ್ದದ್ದು, ಅದರಲ್ಲಿ ಅರ್ಧ ಹಾಕಿದ್ದೀನಿ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮ್ಯಾಗಿ ಬೇಯ್ತಾ ಇದೆ ನೋಡಿ. ಕಲರ್ಫುಲ್ ಆದಂತಹ ಮ್ಯಾಗಿ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಭಾರಿ ಖುಷಿ. ತುಂಬ ರೇರ್ ಮಾಡ್ತೀನಿ, ಜಾಸ್ತಿ ಮಾಡಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡಿ ಹಾಗೆ ಬಿಟ್ಟುಬಿಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮ್ಯಾಗಿ ಹೇಗೆ ಮಾಡೋದಂತ ಹೇಳ್ಕೊಡೋದು ಬೇಡ, ಯಾಕಂದರೆ ಎಲ್ಲರಿಗೂ ಮ್ಯಾಗಿ, ಯೂತ್ ಮಕ್ಕಳಿಗೆ ಎಲ್ಲ ಮ್ಯಾಗಿ ಎಲ್ಲ ಗೊತ್ತು ಹೇಗೆ ಮಾಡೋದಂತ. ಆದರೆ ಇದು ಶಿಮ್ಲಾ ಸ್ಪೆಷಲ್ ಮ್ಯಾಗಿದು. ನಾವು ಶಿಮ್ಲಾದಲ್ಲಿ ಈ ಥರ ತಿಂದಿರೋದು. ತುಂಬ ಚೆನ್ನಾಗಿರುತ್ತೆ. ಆ ಕೋಲ್ಡ್ ವೆದರಿಗೆ ಬಿಸಿ ಬಿಸಿ ಮ್ಯಾಗಿ ತಿಂದರೆ ಕೇಳಬೇಕಾ ಮತ್ತೆ, ಅಲ್ವಾ? ನೀವು ಕಲ್ತ್ಕೊಂಬಿಡಿ, ಆಯಿತಾ? ಈ ಮಕ್ಕಳ ಜೊತೆ ನಮಗೂ ಮ್ಯಾಗಿ ತಿನ್ನೋದಂದ್ರೆ ಇಷ್ಟ. ಆಮೇಲೆ ಈ ನೀರು ಥರ ಇರಬೇಕು ನನಗೆ ಮ್ಯಾಗಿ, ಎಲ್ಲ ಡ್ರೈ ಆಗಬಾರ್ದು. ಆವಾಗಲೇ ತುಂಬ ಇಷ್ಟ ಆಗೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ವಿಡಿಯೋ ನೋಡಿ ಬಿಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಲರ್ಫುಲ್ ಆದ ಮ್ಯಾಗಿ ರೆಡಿ. ಹಾಗೆ ಹೇಗಾಗಿದೆ ತಿಂದು ಟೇಸ್ಟ್ ಮಾಡಿ ಹೇಳು. ನೋಡಿ ಇವಳು ಅದು ಏನಮ್ಮ, ಅದು ಯಾವುದ್ರಿಂದ ತಿಂತಿದ್ದೆ? ಚಾಪ್ ಸ್ಟಿಕ್ಸಿಂದ ತಿಂತಿದ್ದ ನೋಡಿ, ಬಿಸಿ ಬಿಸಿ. ನೋಡಿ ಹೊಗೆ ಬರ್ತಾ ಇದೆ ನೋಡಿ. ಇವೆಲ್ಲ ಚೆನ್ನಾಗಿ ಒಳಗಡೆ ಹೋಗುತ್ತೆ. ಚೆನ್ನಾಗಿದೆಯಾ? ಸೂಪರ್. ಟೇಸ್ಟಿನಾ? ಓಕೆ. ನೋಡಿ ಫ್ರೆಂಡ್ಸ್, ಟೀನೂ ಹೇಗೆ ಮಾಡಿಕೊಡೋದಂತ ಹೇಳ್ಕೊಡ್ತೀನಿ. ಟೀ ಎಲ್ಲರಿಗೂ ಗೊತ್ತಿದೆ, ಮುಕ್ಕಾಲು ಭಾಗ ಜನರಿಗೆ ಟೀ ಮಾಡೋದು ಹೇಗಂತ ಗೊತ್ತು. ಆದರೂ ಒಂದು ಇರಲಿ, ಈಗಿನ ಯೂತ್ ಮಕ್ಕಳಿಗೆ ನೋಡಿ. ನಾನು ಈ ಲೋಟದಲ್ಲಿ ನಾವೊಂದು 3-4 ಜನ ಕುಡಿಬೋದು. ನಾವು ತುಂಬ ಜಾಸ್ತಿ ಟೀ ಕುಡಿಯೋಲ್ಲ, ಸ್ವಲ್ಪನೇ ಕುಡಿಯೋದು. ಸೊ ಇಲ್ಲಿ ಲೋಟ ಫುಲ್ ಲೋಟದಲ್ಲಿ ನಾನು ನೀರು ಮತ್ತು ಹಾಲು ಮಿಕ್ಸ್ ಮಾಡಿ ಹಾಕಿದ್ದೀನಿ. ನಾನು ಮುಕ್ಕಾಲು ಭಾಗ ಹಾಲು, ಒಂದು ಕಾಲು ಭಾಗ ನೀರು ಹಾಕ್ತೀನಿ ಯಾವಾಗಲೂ. ಸ್ವಲ್ಪ ಕುಡಿಯೋದಲ್ವ, ಸ್ವಲ್ಪ ದಪ್ಪ ಇರಲಿ ಅಂತ. ಸೊ ಈ ಲೋಟದಲ್ಲಿ ಹಾಲು ಹಾಕ್ಕೊಂಡಿದ್ದೀನಿ. ಒಂದು 4 ಸ್ಪೂನ್ ಸಕ್ಕರೆ ಹಾಕ್ತೀನಿ. ಒಂದು 2-1/4 ಸ್ಪೂನು ಚಹಾ ಪುಡಿ ಹಾಕ್ತೀನಿ. ನೋಡಿ, ನಾನು 1, 2 ಇಷ್ಟು ಸಾಕು. ಆಮೇಲೆ ನನಗೆ ಸ್ವಲ್ಪ ಕರೆಕ್ಟಾಗಿರಬೇಕು. 1, 2 ಸಕ್ಕರೆ ಕಡಿಮೆನೂ ಇರಬಾರ್ದು, ಜಾಸ್ತಿನೂ ಇರಬಾರ್ದು. 3, 4, 4.5. ನಾನೊಂದು ಸ್ವಲ್ಪ ಫುಲ್ ಹಾಕಿಲ್ಲ, ಅದರಿಂದ ಒಂದು 5 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಇದು ಕುದಿ ಬಂದ ತಕ್ಷಣ ಅದನ್ನು ಸೋಸಿಬಿಟ್ರೆ ಆಯಿತು. ಟೀ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಫ್ರೆಂಡ್ಸ್, ಕುದಿ ಬಂದಿದೆ. ಆಫ್ ಮಾಡಿಬಿಡೋಣ. ಈಗ ಇದು ಸೋಸಿಬಿಟ್ರೆ ಆಯಿತು. ನೋಡಿ, ಟೀ ಇಸ್ ರೆಡಿ. ಚಹಾ ಇಸ್ ರೆಡಿ. ನೋಡಿ, ಟೀ ಇಸ್ ರೆಡಿ.